ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 3 ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿ. ಕ್ರಿಸ್ತಶಕ 1680ರಲ್ಲಿ ಈ ದಿನ ಶಿವಾಜಿ ಮಹಾರಾಜರು ನಿಗೂಢವಾಗಿ ಸಾವನ್ನಪ್ಪಿದ್ರು. ಶಿವಾಜಿಯ ಮರಣ ಹೇಗಾಯಿತು ಎಂಬುದರ ಬಗ್ಗೆ ಇತಿಹಾಸದ ದಾಖಲೆಗಳು ನಾನಾ ಕಥೆಗಳನ್ನು ಹೇಳ್ತಾವೆ. ಆದರೆ ನಿಖರವಾದ ಉಲ್ಲೇಖವಿರೋದು ತುಂಬಾನೇ ವಿರಳ. ಕೆಲವರು ನೈಸರ್ಗಿಕವಾಗಿ ಸಾವನ್ನಪ್ಪಿದ್ರು ಅಂದ್ರೆ, ಇನ್ನು ಕೆಲವರು ಇದನ್ನ ಶಿವಾಜಿಯ ದರ್ಬಾರಿನ ಮಂತ್ರಿಗಳು ಹೂಡಿದ್ದ ಪಿತೂರಿ ಎಂದು ನಂಬ್ತಾರೆ. ಆದರೆ ಶಿವಾಜಿಯ ಸಾವು ನಿಜಕ್ಕೂ ನಿಗೂಢವಾದ ಅಧ್ಯಾಯವಾಗಿ ಉಳಿದು ಬಿಟ್ಟಿದೆ. ಗಟ್ಟಿಮುಟ್ಟಾಗಿದ್ದ ಶಿವಾಜಿ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾದ್ರು. ಎಷ್ಟೇ ಚಿಕಿತ್ಸೆಯನ್ನ ನೀಡಿದ್ರೂ ಚೇತರಿಸಿಕೊಳ್ಳದೆ ಅಸುನೀಗಿದ್ರು ಅನ್ನೋದು ಇತಿಹಾಸ. ಆದರೆ ಇತಿಹಾಸದ ಕೆಲವು ದಾಖಲೆಗಳನ್ನ ಕೆದಕ್ತಾ ಹೋದಂತೆಲ್ಲ ನಿಜಕ್ಕೂ ಶಿವಾಜಿಯ ಸಾವಿನ ಗೌಪ್ಯ ವಿಚಾರಗಳು ಅನಾವರಣವಾಗುತ್ತಾ ಹೋಗುತ್ತೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಶಿವಾಜಿಯ ಸಾವಿನ ಕುರಿತಾದ ರಹಸ್ಯ ಸಂಗತಿಗಳೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶಿವಾಜಿಯ ಮರಣದ ಸುತ್ತ ಹಲವಾರು ಅಂತೆ ಕಂತೆಗಳು ಹರಿದಾಡ್ತಲೇ ಇವೆ. ಅದರಲ್ಲೂ ಶಿವಾಜಿ ಅನಾರೋಗ್ಯದಿಂದ ಸತ್ತರು ಅನ್ನೋದನ್ನ ಸಭಾಸದ ಬಕರ್, ಕಲಮಿ ಬಕರ್, ಮೊಘಲರ ದರ್ಬಾರಿ ಲೇಖಕರು, ಬ್ರಿಟಿಷ್ ಮತ್ತು ಪೋರ್ಚುಗೀಸ್ ದಾಖಲೆಗಳು ಮುಂತಾದ ಸಮಕಾಲೀನ ಮೂಲಗಳಲ್ಲಿ ದಾಖಲಾಗಿದೆ. ಸರ್ ಜದುನಾಥ್ ಸರ್ಕಾರ್ ಅವರಂತಹ ಆಧುನಿಕ ಇತಿಹಾಸಕಾರರು ಕೂಡ ಇದೇ ಅಭಿಪ್ರಾಯವನ್ನ ಎತ್ತಿ ಹಿಡಿದ್ದಾರೆ. ಅವರ ಪ್ರಕಾರ ಆ ಕಾಲದಲ್ಲಿ ಯಾವುದೇ ರಾಜನ ಮರಣದ ನಂತರ ವಿಷ ನೀಡಲಾಗಿದೆ ಎಂಬ ವದಂತಿ ಹರಡುವುದು ಸಾಮಾನ್ಯ ಸಂಗತಿಯಾಗಿತ್ತು. ಶಿವಾಜಿಯ ಮರಣದ ಬಗ್ಗೆಯೂ ಹಾಗೇ ಆಯಿತು. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಪುರಾವೆಗಳಿಲ್ಲ ಎನ್ನುತ್ತಾರೆ. ಕ್ರಿಸ್ತಶಕ 1811ರ ನಂತರ ಬರೆಯಲ್ಪಟ್ಟ ಚಿಟ್ನೀಸ್ ಬಖರ್ನಲ್ಲಿ ಶಿವಾಜಿಯ ಮರಣದ ಬಗ್ಗೆ ಪರಸ್ಪರ ವಿರೋಧಾಭಾಸದ ದಾಖಲೆಗಳು ಕಂಡುಬರ್ತಾವೆ. ಚಿಟ್ನೀಸ್ ಒಬ್ಬರು ಶಿವಾಜಿ ಮಹಾರಾಜರ ಚರಿತ್ರೆಯಲ್ಲಿ ಅವರ ಮರಣವು ನೈಸರ್ಗಿಕವಾಗಿತ್ತು ಎಂದು ಹೇಳಿದ್ರೆ, ಸಂಭಾಜಿ ಮಹಾರಾಜರ ಚರಿತ್ರೆಯಲ್ಲಿ ಮರಣದ ಆರೋಪವನ್ನ ಶಿವಾಜಿಯ 6ನೇ ಹೆಂಡತಿ ಚಿತ್ಪೋವನ ಬ್ರಾಹ್ಮಣರ ಸೋಯರ ಬಾಯಿಯ ಮೇಲೆ ಹೊರಿಸ್ತಾರೆ. ಇಂತಹ ವಿರೋಧಾಭಾಸಗಳಿಂದಾಗಿ ಚಿಟ್ನೀಸ್ ಬಖರ್ನ ವಿಶ್ವಾಸಾರ್ಹತೆ ಕಡಿಮೆ ಎಂದು ಪರಿಗಣಿಸಲಾಗುತ್ತೆ. ಅಲ್ಲದೆ ಇದು ಮರಣದ ಸುಮಾರು 130 ವರ್ಷಗಳ ನಂತರ ಬರೆಯಲ್ಪಟ್ಟಿರೋದ್ರಿಂದ ಇದರಲ್ಲಿನ ಮಾಹಿತಿ ವದಂತಿಗಳ ಮೇಲೆ ಆಧಾರವಾಗಿದೆ ಎಂದು ಹೇಳಲಾಗುತ್ತೆ. ಮೇಲಿನ ಪುರಾವೆಗಳನ್ನು ಗಮನಿಸಿದಾಗ ಶಿವಾಜಿ ಮಹಾರಾಜರ ಮರಣವು ಅನಾರೋಗ್ಯದಿಂದ ಸಂಭವಿಸಿತು ಎಂಬುದು ಸ್ಪಷ್ಟವಾಗುತ್ತೆ. ಆದರೆ ಪ್ರಶ್ನೆ ಉದ್ಭವಿಸೋದು ಏನಂದ್ರೆ, ಶಿವಾಜಿ ಮಹಾರಾಜರಿಗೆ ತಕ್ಷಣಕ್ಕೆ ಮರಣ ಹೊಂದುವಂತಹ ಕಾಯಿಲೆ ಯಾವುದಿತ್ತು ಅನ್ನೋದು. ಇದಕ್ಕೆ ಸ್ಪಷ್ಟೀಕರಣ ನೀಡ್ತಾವೆ ಕೆಲವು ಸಮಕಾಲೀನ ಉಲ್ಲೇಖಗಳು. ಸಭಾಸದ ಬಖರ್ನಲ್ಲಿ ಶಿವಾಜಿಯ ಸಾವು ಜ್ವರದಿಂದ ಅಂದ್ರೆ ಅತೀವ ತಾಪದಿಂದಾಗಿ ಸಂಭವಿಸಿತು ಎಂದು ಹೇಳುತ್ತೆ. ಬ್ರಿಟಿಷ್ ದಾಖಲೆಗಳ ಪ್ರಕಾರ ಮಹಾರಾಜರಿಗೆ ರಕ್ತಸ್ರಾವ ಅತಿಸಾರವಾಗಿ ಅಂದ್ರೆ ಬ್ಲಡಿ ಫ್ಲೂಕ್ಸ್ ಡಿಸೆಂಟ್ರಿ ಆಗಿತ್ತು. ಸತತ 12 ದಿನಗಳ ಕಾಲ ಈ ಬಾಧೆ ಗುಣವಾಗದೆ ಮರಣ ಹೊಂದಿದ್ರು ಎನ್ನುತ್ತೆ. ಪೋರ್ಚುಗೀಸ್ ದಾಖಲೆಗಳು ಮಹಾರಾಜರಿಗೆ ಕರುಳಿನ ಆಂಥ್ರಾಕ್ಸ್ ಕಾಯಿಲೆ ಇತ್ತು ಎಂದು ಹೇಳ್ತಾವೆ. ಮೊಘಲ್ ಲೇಖಕ ಕಾಫಿ ಖಾನ್ ಎಂಬಾತ ತನ್ನ ಮುಂತಖಬ್ ಉಲ್ ಲುಬಾಬ್ ಗ್ರಂಥದಲ್ಲಿ ಮಹಾರಾಜರು ಅನಾರೋಗ್ಯದಿಂದ ಮರಣ ಹೊಂದಿದ್ರು ಎಂದು ಬರೀತಾನೆ. ಮತ್ತೊಬ್ಬ ಬರಹಗಾರ ಸಾಕಿ ಮುಸ್ತೈದ್ ಖಾನ್ ತನ್ನ ಮಾಸಿರ್ಯೆ ಆಲಂಗಿರಿ ಪುಸ್ತಕದಲ್ಲಿ ಉಷ್ಣಾಘಾತದಿಂದ ರಕ್ತದ ವಾಂತಿಯಾಗಿ ಮರಣವಾಯಿತು ಎಂದು ಬರೀತಾರೆ. ಇತರ ಮೂಲಗಳು ಟೈಫಾಯ್ಡ್ ಅಥವಾ ಗೌಟ್ ಕಾಯಿಲೆಯ ಉಲ್ಲೇಖವನ್ನು ಮಾಡ್ತಾವೆ. ಆದರೆ ವಿಷಯ ಇರೋದು ಇಲ್ಲೇ. ಅದೇನಂದ್ರೆ ಶಿವಾಜಿ ದೇಹದ ಸ್ಥಿತಿಗತಿಯ ಬಗ್ಗೆ. ಛತ್ರಪತಿಯಾಗಲು ಮಹಾರಾಜ ಪದವಿಯನ್ನಲಂಕರಿಸಲು ಶಿವಾಜಿಯು ಸಬಲವಾದ ಮತ್ತು ಸದೃಢವಾದ ಶರೀರವನ್ನು ಹೊಂದಿದ್ರು. ಪ್ರತಿನಿತ್ಯವೂ ತಮ್ಮ ಊಟೋಪಚಾರದಲ್ಲಿ ಕಾಳಜಿಯನ್ನ ಹೊಂದಿದ್ರು. ಏಕಕಾಲದಲ್ಲಿ 10 ಜನರನ್ನಾದರೂ ಹೊಡೆದುರುಳಿಸುವ ಸಾಮರ್ಥ್ಯ ಅವರಲ್ಲಿತ್ತು ಅನ್ನೋದನ್ನ ಇದೇ ಇತಿಹಾಸ ಒಪ್ಪಿಕೊಳ್ಳುತ್ತೆ. ಹೀಗಿದ್ದ ಶಿವಾಜಿ ಮಹಾರಾಜರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿದ್ದು ಹೇಗೆ ಎಂಬ ಪ್ರಶ್ನೆಯು ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಶಿವಾಜಿ ಸಾಯುವುದಕ್ಕೂ ಮುನ್ನ ಕೇವಲ 4 ತಿಂಗಳ ಮೊದಲು ಜಾಲಾನಪುರದ ಯುದ್ಧದಲ್ಲಿ ಸ್ವತಃ ತಾವೇ ಪಾಲ್ಗೊಳ್ತಾರೆ. ಕೇವಲ 1.5 ತಿಂಗಳ ಹಿಂದೆ ತಮ್ಮ ಮಗ ರಾಜಾರಾಮರ ವಿವಾಹವನ್ನು ಅತ್ಯಂತ ಉತ್ಸಾಹದಿಂದ ನೆರವೇರಿಸಿದ್ರು.
ಹೀಗಿರುವಾಗ ಇದ್ದಕ್ಕಿದ್ದಂತೆ ಏನಾಯಿತು ಎಂಬುದಕ್ಕೆ ಮರಾಠಿ ಸಾಹಿತಿ ಶರದ್ ಪಾಟೀಲರು ಒಂದು ವಿಸ್ತೃತ ವಿಶ್ಲೇಷಣೆಯನ್ನು ನೀಡ್ತಾರೆ. ಅವರ ಪ್ರಕಾರ ಶಿವಾಜಿಯ ಸಾವು ಸ್ವಾಭಾವಿಕವಲ್ಲ, ಅದೊಂದು ಪ್ರೀ ಪ್ಲಾನ್ಡ್ ಮರ್ಡರ್. ಶಾಕ್ತ ಧರ್ಮ ಮತ್ತು ವೈದಿಕ ಸಂಘರ್ಷ. ಸಂಭಾಜಿ ಮಹಾರಾಜ ಶಾಕ್ತ ಧರ್ಮದ ಅನುಯಾಯಿಯಾಗಿದ್ರು. ಶಿವಾಜಿಯು ಕೂಡ ಕಾಲಕ್ರಮೇಣ ಶಾಕ್ತ ಧರ್ಮದ ಕಡೆಗೆ ಆಕರ್ಷಿತರಾಗಿದ್ರು. ಸೆಪ್ಟೆಂಬರ್ 1674ರಲ್ಲಿ ಶಾಕ್ತ ಪದ್ಧತಿಯಂತೆ 2ನೇ ಬಾರಿ ಪಟ್ಟಾಭಿಷೇಕ ಮಾಡಿಕೊಳ್ತಾರೆ. ಇದು ವೈದಿಕ ಬ್ರಾಹ್ಮಣ ಮಂತ್ರಿಗಳಿಗೆ ಅಸಮಾಧಾನ ತಂದಿತ್ತು. ಅಣ್ಣಾಜಿ ದತ್ತೋಪಂತ ಮತ್ತು ಪಿತೂರಿ. ಶಾಕ್ತ ಧರ್ಮವು ವರ್ಣ ಮತ್ತು ಜಾತಿ ಭೇದವನ್ನು ವಿರೋಧಿಸುತ್ತಿತ್ತು. ಇದರಿಂದ ಕೆರಳಿದ ವೈದಿಕ ಮಂತ್ರಿಗಳು ಅಣ್ಣಾಜಿ ದತ್ತೋಪಂತನ ನೇತೃತ್ವದಲ್ಲಿ ಮಹಾರಾಜರ ವಿರುದ್ಧ ಸಂಚು ರೂಪಿಸಿದರು. ಸಂಭಾಜಿ ರಾಜ ಪನ್ಹಾಳದ ಕಿಲ್ಲೆಯಲ್ಲಿದ್ದಾಗ ಶಿವಾಜಿ ಜಾಲನ ಪ್ರವಾಸವನ್ನ ಮುಗಿಸಿ ವಿಶ್ರಾಂತಿಯನ್ನ ಪಡೆಯುತ್ತಿದ್ದ ಸಮಯದಲ್ಲಿ ಅವರಿಗೆ ಸುಪ್ತ ವಿಷಪ್ರಯೋಗ ಅಂದ್ರೆ ಸಾಫ್ಟ್ ಪಾಯ್ಸನಿಂಗ್ ಮಾಡಲಾಯಿತು ಎಂಬುದು ಶರದ್ ಪಾಟೀಲರ ವಾದ. ಮರಣದ ನಂತರ ಏನಾಯಿತು ಗೊತ್ತಾ? ಶಿವಾಜಿ ಮಹಾರಾಜರ ಮರಣದ ನಂತರ ರಾಯಗಢದ ಕೋಟೆ ಬಾಗಿಲುಗಳನ್ನ ತಕ್ಷಣವೇ ಮುಚ್ಚಲಾಯಿತು. ಸಂಭಾಜಿಗೆ ತಿಳಿಸದೆಯೇ ಅತ್ಯಂತ ಆತುರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. 10 ವರ್ಷದ ರಾಜಾರಾಮನನ್ನ ಪಟ್ಟಕ್ಕೆ ಕೂರಿಸುವ ಪ್ರಯತ್ನವೂ ನಡೆಯಿತು. ಆದರೆ ಸೇನಾಪತಿ ಹಂಬೀರ ರಾವ್ ಮೊಹಿತೆ ಅವರು ಸಂಭಾಜಿ ಪರ ನಿಂತು ಈ ಪಿತೂರಿಗಾರರನ್ನ ಸೆರೆ ಹಿಡಿತಾರೆ. ನಂತರ ಸಂಭಾಜಿ ಈ ಮಂತ್ರಿಗಳಿಗೆ ಮರಣದಂಡನೆ ನೀಡಿ ಸೇಡು ತೀರಿಸಿಕೊಳ್ತಾರೆ. ಒಟ್ಟಾರೆಯಾಗಿ ಶಿವಾಜಿ ಮಹಾರಾಜರ ಸಾವು ಕೇವಲ ಅನಾರೋಗ್ಯವಾಗಿರದೆ ಅದರಲ್ಲಿ ಸ್ವದೇಶಿ ದ್ರೋಹಿಗಳ ಪಿತೂರಿ ಇತ್ತು ಎಂಬುದು ಈ ಸಂಶೋಧನೆಯ ಸಾರಾಂಶ ಕೂಡ. ಸಾವಿಗೂ ಮುನ್ನ ಕೆಲವು ದಿನಗಳು ಶಿವಾಜಿ ಮಹಾಪ್ರಭುಗಳು ಅಸ್ವಸ್ಥರಾಗಿದ್ರು. ರಾಜ್ಯದ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ರು. ರಾಯಗಢದಲ್ಲೇ ಅಂತಿಮ ಉಸಿರೆಳೆದರು. ಅವರ ಸಾವು ಮರಾಠ ಸಾಮ್ರಾಜ್ಯಕ್ಕೆ ದೊಡ್ಡ ಆಘಾತವಾಯಿತು. ಆದರೆ ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ಶಕ್ತಿ ನೀಡಿದವು. ಶಿವಾಜಿ ಅವರ ಕೊನೆ ಕ್ಷಣದ ಮಾತುಗಳು ಹೇಗಿದ್ದವೆಂದರೆ, ಕೆಲವು ಕಥೆಗಳ ಪ್ರಕಾರ ಶಿವಾಜಿ ಮಹಾರಾಜರು ತಮ್ಮ ಸೈನ್ಯ ಹಾಗೂ ಜನರಿಗೆ ಸ್ವರಾಜ್ಯವನ್ನ ಕಾಪಾಡಿ ಧರ್ಮ ಮತ್ತು ದೇಶದ ರಕ್ಷಣೆ ಮುಖ್ಯ, ಒಗ್ಗಟ್ಟಿನಿಂದ ಇರಬೇಕು ಎಂದು. ಹಾಗೆ ತಮ್ಮ ಪುತ್ರ ಸಂಭಾಜಿ ಮಹಾರಾಜರಿಗೆ ರಾಜ್ಯವನ್ನ ಬಲವಾಗಿ ನಡೆಸಲು ಶತ್ರುಗಳ ವಿರುದ್ಧ ಎಚ್ಚರಿಕೆಯಿಂದಿರು ಎಂದು ಸಲಹೆ ನೀಡಿದರೆಂದು ಕೆಲವು ಆವೃತ್ತಿಗಳಲ್ಲಿ ಉಲ್ಲೇಖವಿದೆ. ಹೀಗೆ ಶಿವಾಜಿ ಮಹಾಪ್ರಭುಗಳ ಕುರಿತಾದ ದಾಖಲೆಗಳು ಬ್ರಿಟಿಷ್ ಫ್ಯಾಕ್ಟರಿ ರೆಕಾರ್ಡ್ಸ್, ಪೋರ್ಚುಗೀಸ್ ಸಮಕಾಲೀನ ದಾಖಲೆಗಳು, ಶಿವಾಜಿ ಅಂಡ್ ಹಿಸ್ ಟೈಮ್ಸ್, ಹೆನ್ರಿ ಆಕ್ಸಿಡೆನ್ ವರದಿ, ರೆವರೆಂಡ್ ಎಸ್ಕಲೇಟ್ ಮುಂತಾದ ಪುಸ್ತಕಗಳಲ್ಲಿ ಶಿವಾಜಿ ಮಹಾಪ್ರಭುಗಳ ಕುರಿತಾದ ವಿಸ್ತೃತವಾದ ದಾಖಲೆಗಳು ಕಾಣಸಿಗುತ್ತೆ. ಇವಿಷ್ಟು ಶಿವಾಜಿ ಮಹಾಪ್ರಭುಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.